ನನ್ನ ಹೆಸರು ಮನನ್ ಅಂತ. ಎವ್ರಿ ಒನ್ ಈಸ್ ಕಂಫರ್ಟಬಲ್ ಇನ್ ಕನ್ನಡ, ರೈಟ್? ಎಲ್ಲರಿಗೂ ಅರ್ಥ ಆಗುತ್ತಲ್ಲ. ಮೀನ್ಸ್ ಇಫ್ ಎನಿಬಡಿ ಈಸ್ ದೇರ್ ವಿತ್ ಎನಿ ರೀಜನಲ್ ಲ್ಯಾಂಗ್ವೇಜಸ್, Malayalam, I'll try to communicate in English also for you. Okay, like it will be more this one compatible. Usually ನಾನು ಮದರ್ಸನ್ ಕಂಪ್ನಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಮೀನ್ಸ್ ಐ ಯೂಸ್ ಟು ವರ್ಕ್ ಅಟ್ ಮದರ್ಸನ್ ಗ್ರೂಪ್ ಆಫ್ ಕಂಪನೀಸ್. ಯು ಮೈಟ್ ಬಿ ಅವೇರ್, ರೈಟ್? Motherson group of companies, like it is all over the world. Means many branches are there all over the world. And ಕೇಳಿಸ್ತಾ ಇದೆಯಾ? ಸ್ವಲ್ಪ ಮೇಡಮ್ ಇದು ಮೈಕ್ ಅಲ್ಲ, ಸ್ವಲ್ಪ ಬೇರೆ ಕಡೆ. ಹೌದಾ, ಸಾರಿ. ಕೇಳಿಸುತ್ತಾ? ಅದೇ ನಾನು ಮದರ್ಸನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು. ಯೂಶಲಿ ಅವರು ಈ ಆಟೋ ಕಾಂಪೊನೆಂಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹೈಡ್ರಾಲಿಕ್ ಇಂಡಸ್ಟ್ರೀಸ್ಗೆ, ಆಮೇಲೆ ನಿಮ್ದು ಏರೋಸ್ಪೇಸ್ಗೆ, ಅದಕ್ಕೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಯೂಶಲಿ ಏನಂದರೆ, ಫಾರ್ ಎಕ್ಸಾಂಪಲ್ ನೀವು ಇವಾಗ ಸಾಲಿಡ್ ವರ್ಕ್ಸ್ ಎಲ್ಲ ಮಾಡ್ತಿರ್ಬೋದು. ಸಾಲಿಡ್ ವರ್ಕ್ಸಲ್ಲಿ ಏನು ಮಾಡ್ತೀರಾ, ಯೂಶಲಿ ಒಂದು ಕಾಂಪೊನೆಂಟ್ನ ಫುಲ್ ಫಿನಿಶ್ಡ್ ಕಾಂಪೊನೆಂಟ್ನ ಡಿಸೈನ್ ಮಾಡ್ತೀರಾ. ಫುಲ್ಲಿ ಫಿನಿಶ್ಡ್ ಮೀನ್ಸ್ ಯು ವಿಲ್ ಜಸ್ಟ್ ಅಸೈನ್ ಇಟ್ಸ್ ಡೈಮೆನ್ಷನ್ಸ್. What is this? What is the OD of this? What is the pitch circle diameter? And what is the ID diameter? Everything you will assign it. ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದೇ ಶಾರ್ಟಲ್ಲಿ ಈ ಪಾರ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಬೋದಾ? ಮಿಷಿನಲ್ಲಿ ನೀವೇನು ಇವಾಗ ಡಿಸೈನ್ ಮಾಡ್ತಿರೋ ಅದೇ ಡಿಸೈನ್ನ ಒಂದೇ ಶಾರ್ಟಲ್ಲಿ ಸೇಮ್ ಪಾರ್ಟ್ನ, ಇದು ನನಗೆ ಇವಾಗ ರಾ ಮೆಟೀರಿಯಲ್ ನಾನು ಕೊಡ್ತೀನಿ ಮೆಷಿನ್ಗೆ, ಸೇಮ್ ಪಾರ್ಟ್ನ ಬಂದ್ಬಿಡುತ್ತಾ ಮಿಷಿನಲ್ಲಿ? ಯಾವುದೇ ಕಾರಣಕ್ಕೂ ಬರಲ್ಲ. ಏನಕ್ಕಂದರೆ ಇದಕ್ಕೆ ಪ್ರೋಸೆಸ್ ಸೀಕ್ವೆನ್ಸ್ ಇರ್ತವೆ. ಪ್ರೋಸೆಸ್ನ ಸ್ಪ್ಲಿಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಸೆಲೆಕ್ಷನ್ ಆಫ್ ರಾ ಮೆಟೀರಿಯಲ್. ಇವಾಗ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ಸಲ್ಲೂ ಗ್ರೇಡ್ಸ್ ಇದೆ. SS304, SS306, SS316 ಬೇಸ್ಡ್ ಅಪಾನ್ ಇಟ್ಸ್ ಹಾರ್ಡನಿಂಗ್ ಫ್ಯಾಕ್ಟರ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಟಪ್ ಏನು ಮಾಡ್ತೀರಾ, ರಾ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತೀರಾ. ಇವಾಗ ಇದೇನು ಡಯ ಇದೆ ಅದಕ್ಕಿಂತ ಒಂದು 3-4 mm ಜಾಸ್ತಿ ರಾ ಮೆಟೀರಿಯಲ್ ಇರುತ್ತೆ, ಕರೆಕ್ಟಾ? ಅದಾದಮೇಲೆ ಇದನ್ನ ಕ್ಲ್ಯಾಂಪ್ ಮಾಡ್ತೀರಾ ಜಾಸಲ್ಲಿ ಕ್ಲ್ಯಾಂಪ್ ಮಾಡಿ ಫಸ್ಟ್ ಆಪರೇಷನ್. ಇದಕ್ಕೆ ಏನು ಸೀಕ್ವೆನ್ಸ್ ಪ್ರೋಸೆಸ್ ಇದೆ, ಫಸ್ಟ್ ಸೆಟಪ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಸೆಟಪ್ ಮಾಡ್ತೀರಾ. ಸೆಕೆಂಡ್ ಸೆಟಪ್ ಮಾಡಾದ್ಮೇಲೆ ನೆಕ್ಸ್ಟ್ ಆಪರೇಷನ್ ಮಿಲ್ಲಿಂಗ್ ಎಲ್ಲ ಆಗುತ್ತೆ. ಮಿಲ್ಲಿಂಗ್ ಆದಮೇಲೆ ನೆಕ್ಸ್ಟ್ ಅದಾದಮೇಲೆ ಮತ್ತೆ ID ಲ್ಯಾಪಿಂಗ್ ಆಪರೇಷನ್ ಆಗುತ್ತೆ. ID ಲ್ಯಾಪಿಂಗ್ ಆಪರೇಷನ್ ಆದಮೇಲೆ ಇಲ್ಲಿ ಕೀ ಸ್ಲಾಟ್ ಆಗುತ್ತೆ, ಗೇರ್ ಕೀ ಸ್ಲಾಟ್. ಆ ಗೇರ್ ಕೀ ಸ್ಲಾಟ್ಸ್ಗೆ ಎಲ್ಲ ನೀವು ಪ್ರೋಸೆಸ್ ಸೀಕ್ವೆನ್ಸ್ನ ಡಿಫೈನ್ ಮಾಡ್ಕೊಂಡ್ಬರ್ತೀರಾ. ಪ್ರೋಸೆಸ್ ನಂಬರ್ 1, 2, 3, 4 ಆ ಥರ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಟರ್ನಿಂಗ್ ಆಪರೇಷನ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಮಷೀನ್ ಅವರ್ ರೇಟ್ ಇರ್ತದೆ, ಕರೆಕ್ಟಾ? ಆ ಮಷೀನ್ ಅವರ್ ರೇಟ್ ಬಂದ್ಬಿಟ್ಟು ನಿಮಗೆ ಫಾರ್ ಟರ್ನಿಂಗ್ ಸೆಂಟರ್ಸ್ ಯೂಶಲಿ ಇಟ್ ವಿಲ್ ಬಿ 200 rupees per hour. ಸೊ ಬೇಸ್ಡ್ ಆನ್ ಇಟ್ಸ್ ಸೈಕಲ್ ಟೈಮ್ ಯು ವಿಲ್ ಡಿಫೈನ್ ದ ಕಾಸ್ಟಿಂಗ್. ಫಸ್ಟ್ ಆಪರೇಷನ್ಗೆ ಏನು ಕಾಸ್ಟಿಂಗ್ ಆಗುತ್ತೆ, ಸೆಕೆಂಡ್ ಆಪರೇಷನ್ಗೆ ಏನು ಕಾಸ್ಟಿಂಗ್ ಆಗುತ್ತೆ, ಮಿಲ್ಲಿಂಗ್ಗೆ ಏನು ಕಾಸ್ಟಿಂಗ್ ಆಗುತ್ತೆ, ಅದೆಲ್ಲ ಕಾಸ್ಟಿಂಗ್ ಶೀಟ್ ಮಾಡಿ ಒಂದು ಪ್ರಾಡಕ್ಟ್ದು ಕಾಸ್ಟಿಂಗ್ ಮಾಡ್ತೀರಾ. ರಾ ಮೆಟೀರಿಯಲ್ ವೆಯ್ಟ್ ಎಷ್ಟಾಗುತ್ತೆ ನಮಗೆ ಒಂದು ಪಾರ್ಟ್ ಮಾಡಲಿಕ್ಕೆ, ಅದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ, ಲಾಸ್ಟಲ್ಲಿ ಇದು ಮಾಡಿಬಿಟ್ಟು ಮೀನ್ಸ್ ಎಲ್ಲ ಕಾಸ್ಟಿಂಗ್ ಎಲ್ಲ ಮಾಡಿ ನೀವು ಒಂದು ಲಾಸ್ಟಲ್ಲಿ ಪ್ರಾಡಕ್ಟ್ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅದನ್ನು ಇದು ಮಾಡ್ತೀರಾ, ಡಿಫೈನ್ ಮಾಡ್ತೀರಾ. ಅದಾದಮೇಲೆ ಫಾರ್ ಎಕ್ಸಾಂಪಲ್ ಈ ಪಾರ್ಟ್ನ ನೀವು ಮಾಡಾಯಿತು, ಕಸ್ಟಮರ್ಗೆ ಕಳಿಸ್ಬೇಕು. ನಿಮ್ಗೆ ಏನೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇವಾಗ ಪಾರ್ಟ್ನ ಮಾಡಿದ ತಕ್ಷಣ ನೀವು ಹಂಗೆ ಕಳಿಸ್ಬಿಡ್ತೀರಾ ಕಸ್ಟಮರ್ಗೆ? ಖಂಡಿತವಾಗ್ಲೂ ಆಗಲ್ಲ. ಏನೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನಿಮಗೆ ಕ್ವಾಲಿಟಿ ರಿಪೋರ್ಟ್ ಬೇಕಾಗುತ್ತೆ. ಕ್ವಾಲಿಟಿ ರಿಪೋರ್ಟಲ್ಲಿ ನಾಮಿನಲ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಸ್ಡ್ ಅಪಾನ್ ದ ಟಾಲರೆನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಡಯಾ 12 ±05 ಅಂತ ಕೊಟ್ಟಿರ್ತೀರಾ, ಅದಕ್ಕೆ 11.95 ಮಿನಿಮಮು, 12.05 ಮ್ಯಾಕ್ಸಿಮಮ್ ಆಗುತ್ತೆ, ಮೀನ್ ವ್ಯಾಲ್ಯೂ 12 mm ಆಗುತ್ತೆ, ಕರೆಕ್ಟಾ? ಅದನ್ನೆಲ್ಲ ಇವಾಗ ನಿಮಗೆ ಏನು ಅಬ್ಸರ್ವೇಷನ್ಸ್ ಬರುತ್ತೆ ಅದನ್ನು ಡಿಫೈನ್ ಮಾಡ್ತೀರಾ. ಮೀನ್ಸ್ ID OD ಎಷ್ಟಾಯಿತು, ಟೋಟಲ್ ಲೆಂತ್ ಎಷ್ಟಾಯಿತು. ಅದಾದಮೇಲೆ ನಿಮಗೆ ಇನ್ ಕೇಸ್ ಜಾಮೆಟ್ರಿಕಲ್ಸ್ ಕೊಟ್ಟಿದ್ರೆ, ಜಾಮೆಟ್ರಿಕಲ್ಸ್ ಡೈಮೆನ್ಷನಿಂಗ್ ನಾನು ಅದಕ್ಕೆ ಬರ್ತೀನಿ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಜಾಮೆಟ್ರಿಕಲ್ಸ್ ಎಲ್ಲ ಎಷ್ಟಾಗುತ್ತೆ, ಏನೇನಿದೆ. ಅದಾದಮೇಲೆ ನಿಮಗೆ ವಿಜುವಲ್ಸ್ ಏನೇನು ಆಸ್ಪೆಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ID ಡೆಂಟ್ ಆಗಿದೆಯಾ, ID ಓಕೆ ಇದೆಯಾ. ಮೀನ್ಸ್ ಯು ವಿಲ್ ನಾಟ್ ಜಸ್ಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಅ ಕಸ್ಟಮರ್ ವಿಲ್ ಗಿವ್ ಯು ಅನ್ ಆರ್ಡರ್ ಆಫ್ 50 ಸ್ಯಾಂಪಲ್ಸ್. ಒನ್ಸ್ ಯು ಮೇಕ್ ದ 50 ಸ್ಯಾಂಪಲ್ಸ್ ಯು ವಿಲ್ ಗಿವ್ ಅ ಬಲ್ಕ್ ಆರ್ಡರ್ ಆಫ್ 5000 ಸ್ಯಾಂಪಲ್ಸ್, ರೈಟ್? ಇವಾಗ ಆ 5000 ಸ್ಯಾಂಪಲ್ಸ್ನ ಮಾಡ್ಲಿಕ್ಕೋಸ್ಕರ ನೀವು ಇವಾಗ ಒಂದು ಡಿಸೈನ್ ಮಾಡ್ತೀರಾ ಸಾಲಿಡ್ ವರ್ಕ್ಸಲ್ಲಿ. ಡಿಸೈನ್ ಮಾಡಬೇಕಾದ್ರೆ ನಿಮಗೆ ಇವಾಗ ಮಷೀನಿಂಗ್ಗೆ ಪ್ರೊಡಕ್ಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಡಿಸೈನ್ಸ್ ಎಲ್ಲ ನೀವೇನು ಮಾಡಿರ್ತೀರ ಅದು.
ಅದನ್ನ ಸ್ಪ್ಲಿಟ್ ವೈಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಟರ್ನಿಂಗ್ 1, ಟರ್ನಿಂಗ್ 2, ಮಿಲ್ಲಿಂಗ್ ಆ ಥರ ಎಲ್ಲ ಸ್ಪ್ಲಿಟ್ ವೈಸ್ ಡಿಸೈನ್ ಮಾಡ್ಕೋತೀರಾ. ಸ್ಟೇಜ್ ಡ್ರಾಯಿಂಗ್ಸ್ ಮಾಡ್ಕೋತೀರಾ. ಸ್ಟೇಜ್ ಡ್ರಾಯಿಂಗ್ಸ್ ಮಾಡಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ, ಫಾರ್ ಎಕ್ಸಾಂಪಲ್ ಟರ್ನಿಂಗ್ ಡಿಪಾರ್ಟ್ಮೆಂಟ್ ಒಂದಿರ್ತದೆ, ಮಿಲ್ಲಿಂಗ್ ಡಿಪಾರ್ಟ್ಮೆಂಟ್ ಒಂದಿರ್ತದೆ, ಸ್ಪೆಷಲ್ ಪ್ರೊಸೆಸ್ ಡಿಪಾರ್ಟ್ಮೆಂಟ್, ಅದಕ್ಕೆ ಇನ್ನೊಂದು ಇದಕ್ಕೆ ಕಳಿಸ್ತೀರಾ, ಡ್ರಾಯಿಂಗ್ಸ್ ಕಳಿಸ್ತೀರಾ. ಅದಾದಮೇಲೆ ಇವಾಗ ಇದಕ್ಕೆ ಜಾಮೆಟ್ರಿಕಲ್ಸ್ ಎಷ್ಟೊಂದು ಜನ ಗೊತ್ತು ಇಲ್ಲಿ? ಜಾಮೆಟ್ರಿಕಲ್ GD&T, ಜಾಮೆಟ್ರಿಕಲ್ ಡೈಮೆನ್ಷನಿಂಗ್ ಆ್ಯಂಡ್ ಟಾಲರೆನ್ಸ್, ಫುಲ್ಲಿ ಪರ್ಫೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋ ಥರ. ಮೀನ್ಸ್ ಇವಾಗ ಡ್ರಾಯಿಂಗಲ್ಲಿ ಫ್ಲಾಟ್ನೆಸ್ ಅಂತ ಕೊಟ್ಟಿರ್ತಾರೆ, ಸಿಲಿಂಡ್ರಿಸಿಟಿ ಅಂತ ಕೊಟ್ಟಿರ್ತಾರೆ, ರೌಂಡ್ನೆಸ್ ಅಂತ ಕೊಟ್ಟಿರ್ತಾರೆ. ಅದಾದಮೇಲೆ ನಿಮಗೆ ಪ್ಯಾರಲಲಿಸಮ್ ಅಂತ ಕೊಟ್ಟಿರ್ತಾರೆ. ಡೇಟಮ್ ರೆಫರೆನ್ಸ್ ಇದು ಜಾಮೆಟ್ರಿಕಲ್ಸ್ ಬೇರೆ ಇರ್ತವೆ, ವಿತೌಟ್ ಡೇಟಮ್ ರೆಫರೆನ್ಸ್ ಜಾಮೆಟ್ರಿಕಲ್ಸ್ ಬೇರೆ ಇರ್ತವೆ. ಐ ಜಸ್ಟ್ ಕಮ್ ಅಕ್ರಾಸ್ ದಟ್. ಇವಾಗ ಸ್ಟ್ರೈಟ್ನೆಸ್ ಅಂತ ಕೊಟ್ಟಿದ್ದಾರೆ, ಒಂದು ಕಾಂಪೊನೆಂಟ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಲ್ಲಿ ಸ್ಟ್ರೈಟ್ನೆಸ್ ಅಂತ ಕೊಟ್ಟಿದ್ದಾರೆ. ಸ್ಟ್ರೈಟ್ನೆಸ್ಗೆ ಯಾವತ್ತೂ ಡೇಟಮ್ ಇರಲ್ಲ. ಡೇಟಮ್ ಗೊತ್ತಾ ನಿಮಗೆ ಏನಂತ? ಬಾಕ್ಸಲ್ಲಿ ಕೊಟ್ಟಿರ್ತಾರೆ ವಿತ್ ರೆಫರೆನ್ಸ್ ಟು ದಟ್ ಇದು ಡೈಮೆನ್ಷನ್ ನಿಮಗೆ, ವಿತ್ ರೆಫರೆನ್ಸ್ ಟು ದಟ್, ಇನ್ ಕೇಸ್ OD ಕೊಟ್ಟಿದ್ರೆ, ಇನ್ ಕೇಸ್ ಫೇಸ್ ಕೊಟ್ಟಿದ್ರೆ, ವಿತ್ ರೆಫರೆನ್ಸ್ ಟು ದಟ್ ಆಸ್ಪೆಕ್ಟ್ ನೀವು ಅದಕ್ಕೆ ಅದು ಸ್ಟ್ರೈಟ್ನೆಸ್ ಅಂತ ಕೊಟ್ಟಿದ್ದಾರೆ. ಕಾಂಪೊನೆಂಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈ ಬಾಟಮ್ ಇಂದ ಟಾಪ್ ತನಕ ಏನ್ ಡಿವಿಯೇಷನ್ ಆಗಿದೆ ಟೇಪರ್ ಅಲ್ಲಿ, ಅದನ್ನ ಸ್ಟ್ರೈಟ್ನೆಸ್ ಅಂತಾರೆ. ಫಾರ್ ಎಕ್ಸಾಂಪಲ್ ನಾನು ಜನರಲ್ ಆಗಿ ಹೇಳ್ತಾ ಇರೋದು, ಐ ಆಮ್ ನಾಟ್ ಗೋಯಿಂಗ್ ಫಾರ್ ಡೆಫಿನೇಷನ್ ಟೈಪ್ ಆಫ್ ದಿಸ್ ಒನ್. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ನೆಸ್ ಡಿವಿಯೇಷನ್ಸ್ ಏನಿದೆ ಅದನ್ನ ಮೀನ್ಸ್ measurement of that is known as straightness. For example, in order to measure a straightness, you'll just take this one reference, again rotate it to 90 degree, again take one more reference, again 180 degree, one more reference, and 270 degree, one more reference. Based upon its deflections, whatever the straightness value you get, you'll just update it in the report. Okay na? In case customer ಕೇಳಿದ್ರೆ straightness ಅಂತ. For example, ಇಲ್ಲಿ flatness ಅಂತ ಕೇಳಿದಾನೆ. Flatness ಬಂದ್ಬಿಟ್ಟು ಅದಕ್ಕೆ ಡೇಟಮ್ ಇರಲ್ಲ. ಇದರ ಒಂದೇ ಒಂದು ಫೇಸ್ಗೆ ತಗೊಬೇಕಾಗಿರುತ್ತೆ. ಅದು ಇದರ ಈ ಫೇಸ್ಗೆ ತಗೊಬೇಕಾಗುತ್ತೆ ಅಥವಾ ಈ ಫೇಸ್ಗೆ ತಗೊಬೇಕಾಗುತ್ತೆ. ಈ ಫೇಸ್ಗೆ ಮೀನ್ಸ್ ಡೈಲ್ ಇಟ್ಬಿಟ್ಟು ಮೆಜರ್ ಮಾಡ್ತಾರೆ, ಅಥವಾ ನಿಮಗೆ ರೌಂಡ್ ಕಾಮ್ ಅಲ್ಲಿ ಮೆಜರ್ ಮಾಡ್ತಾರೆ. ಅದನ್ನ ಫ್ಲಾಟ್ನೆಸ್ ಅಂತಾರೆ. ಮೀನ್ಸ್ ದೇರ್ ಮಸ್ಟ್ ನಾಟ್ ಬಿ ಎನಿ ಕೈಂಡ್ ಆಫ್ ಡಿಸ್ರಪ್ಷನ್ಸ್. In case if the flatness value, if they have given it as 0.02 mm, it has to come within that 0.015, 0.018 ಆ ಥರ ಬರಬೇಕಾಗತ್ತೆ. ಅದು ಅವಾಗ ಪಾರ್ಟ್ ಫ್ಲಾಟ್ನೆಸ್ಗೆ ಸ್ಯಾಟಿಸ್ಫೈ ಆಗಿದೆ ಅಂತ. ಅದಾದ್ಮೇಲೆ ನಿಮಗೆ ಸರ್ಕ್ಯುಲಾರಿಟಿ ಬಂದ್ಬಿಟ್ಟು ಒಂದೇ ಒಂದು ಸೆಕ್ಷನ್ ಹತ್ರ ಮಾತ್ರ ತಗೋತಾರೆ ಸರ್ಕ್ಯುಲಾರಿಟಿ. ಈಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲಾದ್ರೂ ಯಾವ್ದಾದ್ರು ಒಂದು ಪಾಯಿಂಟ್, ಈ ಫುಲ್ ID ಬೋರ್ ಸಿಲಿಂಡರ್ ಇದೆಯಲ್ಲ, ಅದ್ರಲ್ಲಿ ಒಂದೇ ಒಂದು ಎಲ್ಲಾದ್ರೂ ಒಂದು ಸೆಕ್ಷನ್ ಅಲ್ಲಿ ರೌಂಡ್ ಆಗಿ ಪಾರ್ಟ್ 0 to 360 ಡಿಗ್ರಿ ರೊಟೇಟ್ ಆಗುತ್ತೆ. ಮೀನ್ಸ್ ನಿಮ್ದು ರೌಂಡ್ ಕಾಮ್ ಅಲ್ಲಿ, ಡಿವೈಸ್ ಅಲ್ಲಿ, ಎಕ್ವಿಪ್ಮೆಂಟ್ ಅಲ್ಲಿ, ಅಲ್ಲಿಂದ ರೊಟೇಟ್ ಆದ್ಮೇಲೆ 0 to 360 ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಅದು ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೋ, ಮೀನ್ಸ್ ನಿಮ್ಮ ಸಿಲಿಂಡ್ರಿಸಿಟಿಯಲ್ಲಿ ಸ್ವಲ್ಪ ಡಿಸ್ಟ್ರಪ್ಷನ್ಸ್ ಇದ್ರೆ ಆಲ್ ಓವರ್ ದ ಇದು ಪ್ರೊಫೈಲು, ಅದರಲ್ಲಿ ಸಿಲಿಂಡ್ರಿಸಿಟಿ ರೌಂಡ್ನೆಸ್ ಎಷ್ಟಿದೆ ಅಂತ ಅದು ಮೆಜರ್ ಮಾಡುತ್ತೆ. ಅದಕ್ಕೆ ಡೇಟಮ್ ಇರಲ್ಲ. ಅದಾದ್ಮೇಲೆ ಸಿಲಿಂಡ್ರಿಸಿಟಿ circularity and roundness both are one and the same. There is no difference in that. And cylindricity ಬಂದ್ಬಿಟ್ಟು it's a combination of straightness and roundness both. Cylindricity ಬಂದ್ಬಿಟ್ಟು ಮೇಲ್ಗಡೆ ಸರ್ಕಲ್ ಇಂದ ಕೆಳಗಡೆ ಸರ್ಕಲ್ ಏನಿದೆ, ಮೇಲ್ಗಡೆ ಒಂದೇನು ಸರ್ಕಲ್ ಇದೆ, ಕೆಳಗಡೆ ಏನು ಸರ್ಕಲ್ ಇದೆ, ಅದರಲ್ಲಿ ಏನಾದರೂ ಡಿಸ್ಟ್ರಪ್ಷನ್ಸ್ ಇದೆಯಾ ಅದ್ರ ಪ್ರೊಫೈಲಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ತನಕ ನೀವು 5 ಪಾಯಿಂಟ್ಸ್ ತಗೋತೀರಾ. ಫಸ್ಟ್ 0 to 360 ಡಿಗ್ರಿ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 10 mm ಕೆಳಗಡೆ ಬಂದ್ಬಿಟ್ಟು 0 to 360 ಡಿಗ್ರಿ ರೊಟೇಟ್ ಆಗುತ್ತೆ. ಮತ್ತೆ ಇನ್ನೊಂದು 10 mm 0 to 360 ಡಿಗ್ರಿ ರೊಟೇಟ್ ಆಗುತ್ತೆ. ಲಾಸ್ಟ್ ಪಾಯಿಂಟ್ ತನಕ ಒಂದು 5 ಡೇಟಮ್ಸ್ ತಗೋತಾರೆ, 5 ಪೊಸಿಷನ್ಸ್ ತಗೋತಾರೆ. 5 ಪೊಸಿಷನ್ಸ್ ತನಕ 0 ಇಂದ ಇಲ್ಲಿ ತನಕ ಬರೋ ತನಕ ನಿಮಗೆ ಏನು ಡಿಸ್ಟ್ರಪ್ಷನ್ಸ್ ಆಗಿರುತ್ತೆ ಸಿಲಿಂಡ್ರಿಸಿಟಿಯಲ್ಲಿ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ದಟ್ ಈಸ್ ನೋನ್ ಆಸ್ ಸಿಲಿಂಡ್ರಿಸಿಟಿ. ಮೀನ್ಸ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸ್ಟ್ರೈಟ್ನೆಸ್ ಅಂಡ್ ರೌಂಡ್ನೆಸ್ ಬೋತ್. ಓಕೆ, ನೆಕ್ಸ್ಟ್ ಪ್ರೊಫೈಲ್ ಆಫ್ ಎ ಲೈನ್ ಬಂದ್ಬಿಟ್ಟು ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಸರ್ಫೇಸ್ ಮೇಲೆ ಇಲ್ಲಿಂದ ಇಲ್ಲಿಗೆ
ಏನು ಇನ್ ಕೇಸ್ ಅದು ಕಸ್ಟಮರ್ ಕೇಳಿರ್ತಾನೆ ಸ್ವಲ್ಪ ಬಲ್ಜ್ಡ್ ಆಗಿರಬೇಕು ಪ್ರೊಫೈಲ್, ನನಗೆ ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ನನಗೆ ಮೆಷರ್ ಮಾಡಿದ್ರೆ ಇಟ್ ಹ್ಯಾಸ್ ಟು ಕಮ್ ಲೈಕ್ ಅ ಕರ್ವ್, ಅದನ್ನು ಪ್ರೊಫೈಲ್ ಆಫ್ ಅ ಲೈನ್ ಅಂತ ಕರೀತಾರೆ. ಮೀನ್ಸ್ ದಿರ್ ಇಸ್ ನೋ ಡಿಫ್ರೆನ್ಸ್ ಇನ್ ಬೋತ್ ಪ್ರೊಫೈಲ್ ಆಫ್ ಅ ಲೈನ್ ಆ್ಯಂಡ್ ಪ್ರೊಫೈಲ್ ಆಫ್ ಅ ಸರ್ಫೇಸ್. ಆ್ಯಂಡ್ ಪ್ಯಾರಲಲಿಸಮ್ ಬಂದ್ಬಿಟ್ಟು ನಿಮಗೆ ಫಾರ್ ಎಕ್ಸಾಂಪಲ್ ಈ ಸರ್ಫೇಸಿಂದ ಈ ಸರ್ಫೇಸು, ಇವಾಗ ಇದು ಫ್ಲಾಟ್ನೆಸ್ ಅಂತ ಹೇಳಿದೆ, ಒಂದೇ ಸರ್ಫೇಸ್ಗೆ ಫ್ಲಾಟ್ನೆಸ್ ಮೆಜರ್ ಆಗುತ್ತೆ. ವಿತ್ ರೆಫರೆನ್ಸ್ ಈ ಸರ್ಫೇಸ್ ಪ್ಯಾರಲಲಿಸಮ್ ಅಂತ ಕರೀತಾರೆ. ಮೀನ್ಸ್ ಎಷ್ಟು ಮಟ್ಟಿಗೆ ಇದು ಡಿಸ್ರಪ್ಟ್ ಆಗಿದೆ ಈ ಸರ್ಫೇಸಿಂದ, ಅದನ್ನು ಪ್ಯಾರಲಲಿಸಮ್ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಈ ಸರ್ಫೇಸಿಂದ ಈ ಸರ್ಫೇಸ್ ರೆಫರೆನ್ಸ್ ತಗೊಂಡು ಈ ಸರ್ಫೇಸ್, ಇವಾಗ ಫಾರ್ ಎಕ್ಸಾಂಪಲ್ ಡೈಲ್ ಹಾಕ್ಬಿಟ್ಟು ಹಿಂಗೆ ರೊಟೇಟ್ ಮಾಡಿದ್ರೆ ಅದರಲ್ಲಿ ಏನು ಡಿಸ್ರಪ್ಷನ್ಸ್ ತೋರಿಸುತ್ತೆ ಅದನ್ನು ಪ್ಯಾರಲಲಿಸಮ್ ಅಂತ ಕರೀತಾರೆ. ಅದಾದಮೇಲೆ ಕಾನ್ಸಂಟ್ರಿಸಿಟಿ ಫಾರ್ ಎಕ್ಸಾಂಪಲ್ಲು ಈ ಸರ್ಕಲ್, ಈ ಡಯ ಮತ್ತು ಐ ಡಿ, ಇದರಲ್ಲಿ ಏನಾದರೂ ಡಿಸ್ರಪ್ಷನ್ಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇದು ಔಟ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಇದ್ರದ್ದು ಪೊಸಿಷನ್ ಇಲ್ಲಿ ಶಿಫ್ಟ್ ಆಗಿರುತ್ತೆ, ಓಕೆನಾ? ಇವಾಗ ಈ ಡಯ ಕರೆಕ್ಟಾಗಿ ಇರ್ತದೆ ನಿಮಗೆ, ಆದರೆ ಈ ಸೆಂಟರಿಂದ ಇಲ್ಲಿ ಶಿಫ್ಟ್ ಆಗಿರುತ್ತೆ ಈ ಐ ಡಿ ಹೋಲ್. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರ ನಿಮಗೆ ಕಾನ್ಸಂಟ್ರಿಸಿಟಿ ಇಂಪಾರ್ಟೆಂಟ್. ಜಾಮೆಟ್ರಿಕಲ್ ಡೈಮೆನ್ಷನ್ಸ್ ಅರ್ಥ ಆಗ್ತಾ ಇದೆಯಾ ನಿಮಗೆ? ಎಲ್ಲರಿಗೂ ಅರ್ಥ ಆಗ್ತಿದೆಯಾ? ಇವಾಗ ಈ ಡಯಿಂದ ಈ ಮಧ್ಯದ ಐ ಡಿ ಡಯ ಏನಾದರೂ ಇನ್ ಕೇಸ್ ಶಿಫ್ಟ್ ಆಗಿದ್ರೆ, ಡಿಸ್ರಪ್ಟ್ ಆಗಿದೆ, ಮೀನ್ಸ್ ನಮಗೆ ಗೊತ್ತಾಗಲ್ಲ, ವಿಷುವಲಿ ಗೊತ್ತಾಗಲ್ಲ, ಎಕ್ವಿಪ್ಮೆಂಟಲ್ಲಿ ಹಾಕ್ಬಿಟ್ಟು ಮೀನ್ಸ್ ಪ್ರೋಬ್ ಹಾಕ್ಬಿಟ್ಟು ಚೆಕ್ ಮಾಡ್ತಾರೆ, ರೊಟೇಟ್ ಮಾಡ್ತಾರೆ, ಆವಾಗ ನಿಮಗೆ ಏನು ಡಿಫ್ಲೆಕ್ಷನ್ಸ್ ತೋರಿಸುತ್ತೆ, ದಿರ್ ಇಸ್ ಅ ಇಶ್ಯೂ ಇನ್ ದ ಕಾನ್ಸಂಟ್ರಿಸಿಟಿ. ಇದೆಲ್ಲ ಕಾನ್ಸಂಟ್ರಿಸಿಟಿ ಎಲ್ಲ ಏನಕ್ಕೆ ಇಶ್ಯೂ ಬರುತ್ತೆ, ಯಾರಾದರೂ ಹೇಳ್ಬೋದಾ? ಇವಾಗ ಫಾರ್ ಎಕ್ಸಾಂಪಲ್ಲು ನಾನು ಇವಾಗ ಪಾರ್ಟ್ ಮಷೀನಲ್ಲಿ ಕ್ಲ್ಯಾಂಪ್ ಮಾಡಿಬಿಟ್ಟು ಓಡಿಸ್ತೀನಿ, ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಓಡಿಸಾದ್ಮೇಲೆ ನನಗೆ ಕಾನ್ಸಂಟ್ರಿಸಿಟಿ ಇಶ್ಯೂ ಬಂತು. ಏನು ಇಶ್ಯೂ ಆಗಿರ್ಬೋದು? ಜಾಬ್ ಕರೆಕ್ಟಾಗಿ ಕ್ಲ್ಯಾಂಪ್ ಆಗಿರಲ್ಲ, ಓಕೆ, ಆದರೆ ರನ್ಔಟ್ ವೇರಿಯೇಷನ್, ಯಾವುದ್ರದ್ದು ರನ್ಔಟ್ ವೇರಿಯೇಷನ್? ಸ್ಪಿಂಡಲ್ದು ಅದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಆಗೋಯ್ತು. ಎಲ್ಲ ಸ್ಪಿಂಡಲ್ ಎಲ್ಲ ಓಕೆ ಇರ್ತದೆ, ಅಲೈನ್ಮೆಂಟ್ಸ್ ಎಲ್ಲ ಓಕೆ ಇರುತ್ತೆ, ಅಲೈನ್ಮೆಂಟ್ಸ್ ಓಕೆ ಇದ್ರೂ ರನ್ಔಟ್ ಇಶ್ಯೂ ಬಂದಿರುತ್ತೆ. ಏನು ಪ್ರಾಬ್ಲಮ್ ಆಗಿರ್ಬೋದು? ಔಟರ್ ಡೇನು ಮೇಂಟೈನ್ ಮಾಡಿರಲ್ಲ, ಓಕೆ, ಆದರೆ ಜಾಸ್ನ ಬೋರ್ ಮಾಡಿರಲ್ಲ ಕರೆಕ್ಟಾಗಿ. ಜಾಸ್ ಟೂಲ್ ಲೆಂತ್ ಕಟ್ಬಿಟ್ಟು ಜಾಸ್ನ ಬೋರ್ ಮಾಡಿರ್ತಾರೆ, ಅಥವಾ ಜಾಸ್ ಕರೆಕ್ಟಾಗಿ ಬೋರ್ ಆಗಿರಲ್ಲ. ಯಾವುದಾದ್ರು ಡಮ್ಮಿ ಪೀಸ್ ಇಡ್ತಾರಲ್ಲ ಲಾಸ್ಟಲ್ಲಿ, ಅದನ್ನ ಅಲ್ಯೂಮಿನಿಯಂ ಥರ ಇಡ್ತಾರೆ, ಪ್ರೆಷರ್ ಜಾಸ್ತಿ ಮಾಡಿರ್ತಾರೆ, ಚಕ್ದು ಸ್ಕ್ವೀಸ್ ಆಗಿರುತ್ತೆ ಆ ಪಾರ್ಟು. ಆವಾಗ ರೊಟೇಟ್ ಆಗಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ರೊಟೇಟ್ ಆಗಿರಲ್ಲ, ಈ ಥರ ರೊಟೇಟ್ ಆಗಿರುತ್ತೆ. ಆವಾಗ ಬೋರ್ ಮಾಡಿರ್ತಾರೆ. ಬೋರ್ ಮಾಡಬೇಕಾದ್ರೆ ನೀವು ಅದೇ ಬೋರ್ನ ಏನು ಬೋರ್ ಮಾಡಿರ್ತೀರೋ ಆ ಪಾರ್ಟ್ನ ಕ್ಲಾಂಪ್ ಮಾಡ್ಬಿಟ್ಟು ನೆಕ್ಸ್ಟ್ ಆಪರೇಷನ್ ಮಾಡಿದ್ರೆ ನಿಮಗೆ ಜಾಮೆಟ್ರಿಕಲ್ಸ್ ಎಲ್ಲ ಔಟ್ ಆಗೋಗಿರುತ್ತೆ. ಅರ್ಥ ಆಯ್ತಾ? ಅದಾದ್ಮೇಲೆ ಪರ್ಪೆಂಡಿಕ್ಯುಲಾರಿಟಿ ಇನ್ ದ ಸೆನ್ಸ್, ಇವಾಗ ಈ ಫೇಸ್ 0 ಡಿಗ್ರಿಯಿಂದ ಈ ಫೇಸ್ ಇದೆಯಲ್ಲ, ಈ ಫೇಸ್ ಟು ಇದು ಓಡಿ ಎಷ್ಟು ಔಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಏನಾದರೂ ಇಲ್ಲಿಂದ ಡಿಫ್ಲೆಕ್ಷನ್ಸ್ ಇದೆಯಾ, ಒಂದು O2 O3 ಡಿಫ್ಲೆಕ್ಷನ್ಸ್ ಇದೆಯಾ, ಏನು ಕೇಳಿರ್ತಾರೆ ಯೂಶಲಿ ಪರ್ಪೆಂಡಿಕ್ಯುಲಾರಿಟಿ ಒಂದು O5 O6 ಕೇಳಿರ್ತಾರೆ. ಇವಾಗ O8 O9 ಹತ್ರ ತೋರಿಸಿದ್ರೆ ವಿತ್ ರೆಸ್ಪೆಕ್ಟ್ ಟು ಈ ಫೇಸ್, ವಿತ್ ರೆಸ್ಪೆಕ್ಟ್ ಟು ಈ ಎಂಡ್ ಲೈನಿಂದ ಈ ಫೇಸ್ ಇದೆಯಲ್ಲ, ಅದರಲ್ಲಿ ಏನಾದರೂ ಔಟ್ ಡಿಸ್ಟ್ರಪ್ಷನ್ಸ್ ಆಗಿದ್ರೆ ಅದು ಯೂಶಲಿ ಪರ್ಪೆಂಡಿಕ್ಯುಲಾರಿಟಿ ಅಂತ. ಯೂಶಲಿ ಫೇಸ್ ಇದರಲ್ಲಿ ಕಾಂಪೊನೆಂಟ್ಸ್ದು ಫೇಸಲ್ಲೇ ಪರ್ಪೆಂಡಿಕ್ಯುಲಾರಿಟಿ ಇದಾಗತ್ತೆ, ಮೀನ್ಸ್ ಡಿಫೈನ್ ಮಾಡಿರ್ತಾರೆ. ಅದಾದಮೇಲೆ ಆ್ಯಂಗ್ಯುಲಾರಿಟಿ. ಫಾರ್ ಎಕ್ಸಾಂಪಲ್ ಈ ಚಾಂಫರ್ ಇದೆಯಲ್ಲ, ಅದು ಎಷ್ಟು ಆ್ಯಂಗ್ಯುಲಾರಿಟಿ ಆಗಿದೆ, ಮೀನ್ಸ್ ಇದೆ, ಎಷ್ಟು ಆ್ಯಂಗ್ಯುಲಾರಿಟಿಯಲ್ಲಿ ಇದೆ. ಈ ಚಾಂಫರ್ ಕೊಟ್ಟಿರ್ತೀರಿ ಗೊತ್ತಾ, ಇಲ್ಲಿ ಓಡಿ ಮೇಲೆಲ್ಲ ಬ್ರೇಕೇಜಸ್, ಅದು ಏನು ಆ್ಯಂಗ್ಯುಲಾರಿಟಿಯಲ್ಲಿದೆ ಅದನ್ನು ಯೂಶಲಿ ಡಿಫೈನ್ ಮಾಡಿರ್ತಾರೆ ಆ್ಯಂಗ್ಯುಲಾರಿಟಿ ಅಂತ. ಅದಾದಮೇಲೆ ನಿಮಗೆ ಪೊಸಿಷನ್ ಇನ್ ದ ಸೆನ್ಸ್ ಸೇಮ್. ಇವಾಗ ಈ PCD ಇದೆ, ಪಿಚ್ ಸರ್ಕಲ್ ಡಯಾಮೀಟರ್ ಹೋಲ್ಸು. ಈ PCD ಬಂದ್ಬಿಟ್ಟು ನಿಮಗೆ ಒಂದು ಡಯಾ ಕೊಟ್ಟಿರ್ತೀರ ಸೆಂಟರ್ ಆಫ್ ದ ಹೋಲಿಂದ. ಅದಾದಮೇಲೆ ನೀವು ಇಲ್ಲಿ ಆಪರೇಷನ್ ಮಾಡಿರ್ತೀರ, ಅವರು ಪೊಸಿಷನ್ ಮೆಷರ್ ಮಾಡ್ತಾರೆ. ಪೊಸಿಷನ್ ಮೆಷರ್ ಮಾಡಬೇಕಾದ್ರೆ ಈ PCD ಹೋಲ್ಸ್ ಪೊಸಿಷನ್ ಒಂದಿರುತ್ತೆ 0.1 0.2 ಅಂತ. ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಜನರಲಿ ಅವರು ವಿತ್ ರೆಸ್ಪೆಕ್ಟ್ ಟು ಡೇಟಾ ಮೆಷರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ID ಕೊಟ್ಟಿರ್ಬೋದು ಅಥವಾ OD ಕೊಟ್ಟಿರ್ಬೋದು.
PCD ಪೊಸಿಷನ್ಸ್ಗೆಲ್ಲ ಏನಾದರೂ ಇನ್ ಕೇಸ್ ಔಟ್ ಆಗಿದ್ರೆ ಪೊಸಿಷನ್ಸ್ ಏನಾದರೂ, ಅದು ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಔಟ್ ಆಗಿರ್ಬೋದು, ವಿತ್ ರೆಸ್ಪೆಕ್ಟ್ ಟು ಡೇಟಮ್ ಔಟ್ ಆಗಿರ್ಬೋದು, ಅದನ್ನ ಪೊಸಿಷನ್ ಟಾಲರೆನ್ಸ್ ಅಂತ ಯೂಶಲಿ ಕರೀತಾರೆ. ಅದಾದ್ಮೇಲೆ ನಿಮಗೆ ಕಾನ್ಸೆಂಟ್ರಿಸಿಟಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಈಗಲೇ. ಸಿಮೆಟ್ರಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಕೀವೇ ಹೋಲ್ ಮಾಡಿರ್ತೀವಿ ಇಲ್ಲಿ ಐಡಿಯಲ್ಲಿ, ಇವಾಗ ಗೇರ್ ಶಾಫ್ಟ್ ಕೂತ್ಕೊಳ್ಳುತ್ತಲ್ಲ ಅದಕ್ಕೆ ಕೀವೇ ಹೋಲ್ ಮಾಡಿರ್ತೀವಿ. ಕೀವೇ ಹೋಲ್ ಬಂದ್ಬಿಟ್ಟು 2 ಫೇಸ್ ಇರ್ತವೆ ಈ ಕಡೆ ಆ ಕಡೆ. ಇವಾಗ ಆ 2 ಫೇಸು ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಎಷ್ಟು ಶಿಫ್ಟ್ ಆಗಿರುತ್ತೆ, ಈ ಫೇಸ್ ಫಾರ್ ಎಕ್ಸಾಂಪಲ್ ಫಸ್ಟ್ ಫೇಸ್ ಏನು ಶಿಫ್ಟ್ ಆಗಿರುತ್ತೆ, ಆಮೇಲೆ ಆ ಸೆಂಟರಿಂದ ಇನ್ನೊಂದು ಫೇಸ್ ಎಷ್ಟು ಶಿಫ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಫೇಸ್ ಬಂದ್ಬಿಟ್ಟು ಒಂದು O2 ಶಿಫ್ಟ್ ಆಗಿರುತ್ತೆ, ಸೆಕೆಂಡ್ ಫೇಸ್ O2 ಶಿಫ್ಟ್ ಆಗಿರಬೇಕು, ಯಾಕಂದ್ರೆ ಅದು ಸಿಮೆಟ್ರಿ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ. ಸೆಕೆಂಡ್ ಫೇಸ್ ಬಂದ್ಬಿಟ್ಟು ನಿಮಗೆ O4 O5 ಶಿಫ್ಟ್ ಆಗಿದ್ರೆ ಅದು ಸಿಮೆಟ್ರಿ ಇಶ್ಯೂ ಅಂತ ಬರುತ್ತೆ. ಅರ್ಥ ಆಗ್ತಿದೆಯಾ? ಆಮೇಲೆ ನಿಮಗೆ ಸರ್ಕ್ಯುಲರ್ ರನ್ಔಟ್, ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ವಿ ಬ್ಲಾಕ್ ಅಲ್ಲಿ ಪಾರ್ಟ್ನ ಹಿಂಗೆ ಹಾಕೋತೀರಾ, ಹಾಕೊಂಡ್ಬಿಟ್ಟು ನೀವು ಇಲ್ಲಿಗೆ ಡೈಲ್ನ ಪ್ರೆಷರ್ ಕೊಟ್ಬಿಟ್ಟು ಇದನ್ನು ರೊಟೇಟ್ ಮಾಡ್ತೀರಾ, ಅವಾಗ ಇದನ್ನ ರನ್ಔಟ್ ಏನು ಬರುತ್ತೆ ಅದನ್ನ ರನ್ಔಟ್ ಅಂತ ಕರೀತಾರೆ. ಆಮೇಲೆ ಟೋಟಲ್ ರನ್ಔಟ್ ಬಂದ್ಬಿಟ್ಟು ವಿತ್ ರೆಸ್ಪೆಕ್ಟ್ ಟು ಒನ್ ಡೇಟಮ್ ಎಲ್ಲ ಏನೇನು ಇಲ್ಲಿ ಸ್ಟೆಪ್ ಡೇಗಳಿದೆಯಾ ಇದೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅದೆಲ್ಲ ವಿಥಿನ್ ಸ್ಪೆಕ್. ಫಾರ್ ಎಕ್ಸಾಂಪಲ್ O5 O6 ಕೊಟ್ಟಿದ್ರೆ ಅದು ಸ್ಯಾಟಿಸ್ಫೈ ಆಗಬೇಕು. ಆಮೇಲೆ ಇದು ನನ್ನ ಫಸ್ಟ್ ಕ್ಲಾಸು, ಅದಕ್ಕೋಸ್ಕರ ಸ್ವಲ್ಪ ಈ ಥರ ಹೇಳ್ತಾ ಇದ್ದೀನಿ. ಆಮೇಲೆ ಈ ಕಾಂಪೊನೆಂಟ್ನ ಮ್ಯಾನುಫ್ಯಾಕ್ಚರ್ ಆದಮೇಲೆ ಇವಾಗ ಕಸ್ಟಮರ್ಗೆ ಕಳಿಸ್ತೀರಾ ನೀವು. ಕಸ್ಟಮರ್ಗೆ ಕಳಿಸಾದ್ಮೇಲೆ ಇವಾಗ ಏನೇನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕಸ್ಟಮರ್ ಕೇಳ್ತಾರೆ ಯಾರಿಗಾದ್ರೂ ಗೊತ್ತಾ? ಏನು ಜೋರಾಗಿ ಮಾತಾಡಿ. ಮೆಟೀರಿಯಲ್ ಸ್ಪೆಸಿಫಿಕೇಶನ್, ಮೆಟೀರಿಯಲ್ ರಿಪೋರ್ಟ್, ಏನೇನು ಕಾಂಪೋಸಿಷನ್ ಇರ್ತದೆ ಮೆಟೀರಿಯಲ್ ಅಲ್ಲಿ, ಮೆಟೀರಿಯಲ್ ಟೆಸ್ಟಿಂಗ್ ಲ್ಯಾಬ್ ಅಲ್ಲಿ ಕಳಿಸ್ಬಿಟ್ಟು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ರಾಡ್ ಬಂದಿರೋ ದೊಡ್ಡದು ರಾಡ್, ಇವಾಗ ಇದ್ರದ್ದು ಡಯಾ ಬಂದ್ಬಿಟ್ಟು ನಿಮಗೆ ಒಂದು 90 mm ಇರ್ತದೆ. ನೀವೊಂದು 94 mm ರಾ ಮೆಟೀರಿಯಲ್ ತೊಗೊಂಡಿರ್ತೀರಾ, ಓಕೆನಾ? ಟರ್ನಿಂಗ್ ಎಲ್ಲ ಮಾಡಬೇಕಲ್ಲ, ಸರ್ಫೇಸ್ ಫಿನಿಶ್ ಎಲ್ಲ ಅಚೀವ್ ಆಗಬೇಕು, ಟರ್ನಿಂಗ್ ಮಾಡಬೇಕು. 94 mm ತೊಗೊಂಡಿರ್ತೀರ, ಯೂಶಲಿ ಸ್ಟಾಕಲ್ಲಿ ಇರ್ತಾರೆ ರಾ ಮೆಟೀರಿಯಲ್, ಕರೆಕ್ಟಾ? ನಿಮಗೆ ಟರ್ನಿಂಗ್ ಎಲ್ಲ ಮಾಡಬೇಕು. ಆ ರಾ ಮೆಟೀರಿಯಲ್ನ ಸ್ಯಾಂಪಲ್ ಪೀಸ್ನ ಕಟ್ ಮಾಡ್ತೀರಾ, ಒಂದು 10 mm 20 mm ಕಟ್ ಮಾಡ್ತೀರಾ. ಕಟ್ ಮಾಡಿಬಿಟ್ಟು ಆ ಮೆಟೀರಿಯಲ್ನ ಲ್ಯಾಬ್ಗೆ ಕಳಿಸ್ತೀರಾ. ಲ್ಯಾಬ್ ರಿಪೋರ್ಟ್ ಕಳಿಸ್ತಾರೆ. ಲ್ಯಾಬ್ ರಿಪೋರ್ಟಲ್ಲಿ ಏನೇನಿರ್ತದೆ, ಮೆಟೀರಿಯಲ್ ಮೀನ್ಸ್ ಏನೇನು ಕಾಂಪೋಸಿಷನ್ ಇರ್ತದೆ ರಾ ಮೆಟೀರಿಯಲಲ್ಲಿ, ಏನೇನು ನಿಮಗೆ ಲೆಡ್ ಕಂಟೆಂಟ್ ಎಷ್ಟಿರ್ತದೆ ಮತ್ತು ಸಿಲಿಕಾನ್ ಎಷ್ಟಿರ್ತದೆ ಅದೆಲ್ಲ ಪರ್ಸೆಂಟೇಜ್ ಇರ್ತದೆ. ಇವಾಗ ಈ SS 304ಗೆ ಅದೆಲ್ಲ ಅಷ್ಟು ಪರ್ಸೆಂಟೇಜಲ್ಲಿ ಬರಬೇಕು ಅಂತ ಇರ್ತದೆ. ಆ ಒಂದು ರಿಪೋರ್ಟ್ ನಿಮಗೆ ಲ್ಯಾಬ್ ಕಡೆ ಅಡ್ವಾನ್ಸ್ ಲ್ಯಾಬಿಂದ ಸಿಗುತ್ತೆ. ಅದಾದಮೇಲೆ ನಿಮಗೆ ಇದು ಸ್ಟ್ರೆಸ್ ಸ್ಟ್ರೈನ್, ನಿಮಗೆ ಇದೆಲ್ಲ ಕೇಳ್ತಾರೆ, ಮೀನ್ಸ್ ಏನದು ಯೂನಿವರ್ಸಲ್ ಟೆಸ್ಟಿಂಗಲ್ಲಿ ಕಳಿಸ್ತಾರಲ್ಲ, ಸ್ಟ್ರೆಸ್ ಸ್ಟ್ರೈನ್ ಚೆಕ್ ಮಾಡಲಿಕ್ಕೆ ಎಷ್ಟು ಯಂಗ್ಸ್ ಮಾಡ್ಯುಲಸ್ ಇದೆ, ಆಮೇಲೆ ನಿಮಗೆ ಟೆನ್ಸೈಲ್ ಸ್ಟ್ರೆಸ್ ಎಷ್ಟು ಇದಿರುತ್ತೆ, ಮೀನ್ಸ್ ಈ ಮೆಟೀರಿಯಲ್ಗೆ ಎಷ್ಟು ಸ್ಯಾಟಿಸ್ಫೈ ಆಗಬೇಕು ಆ ರಿಪೋರ್ಟ್ ಕಳಿಸ್ತಾರೆ. ಮೆಕ್ಯಾನಿಕಲ್ ರಿಪೋರ್ಟ್ ಅಂತಾರೆ ಅದನ್ನು. ಇವಾಗ ಕೆಮಿಕಲ್ ರಿಪೋರ್ಟ್, ಮೆಕ್ಯಾನಿಕಲ್ ರಿಪೋರ್ಟ್. ಅದಾದಮೇಲೆ ಇನ್ನೊಂದು, ನೀವೀಗ ಡೈಮೆನ್ಷನ್ಸ್ ಎಲ್ಲ ಮೆಷರ್ ಮಾಡಿರ್ತೀರ. ಈಗ ಒಂದು 500 ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀರ. 500ಅಲ್ಲಿ ಫಸ್ಟ್ 5 to 6 ಸ್ಯಾಂಪಲ್ಸ್ ತೊಗೊಂಡಿರ್ತೀರ. 5 to 6 ಸ್ಯಾಂಪಲ್ಸ್ ತೊಗೊಂಡಾದ್ಮೇಲೆ ಇವಾಗ ಫಸ್ಟಿಂದ ಲಾಸ್ಟ್ ತನಕ ಡ್ರಾಯಿಂಗಲ್ಲಿ ಏನೇನು ಇರ್ತಾರೆ ಡೈಮೆನ್ಷನ್ಸು ಎಲ್ಲ ನೀವು ಟ್ಯಾಬ್ಲೆಟ್ ಮಾಡ್ತೀರಾ, ಕರೆಕ್ಟಾ? ID, OD, ಟೋಟಲ್ ಲೆಂತು, ಸ್ಟೆಪ್ ಲೆಂತ್ ಎಲ್ಲ, ಅದಕ್ಕೆ ಮಿನಿಮಮ್, ಮ್ಯಾಕ್ಸಿಮಮ್ಮು ಮತ್ತು ನಾಮಿನಲ್ ಏನೇನು ಇರ್ತದೆ ಅದೆಲ್ಲ ಟ್ಯಾಬ್ಲೆಟ್ ಮಾಡ್ಕೋತೀರಾ. ಟ್ಯಾಬ್ಲೆಟ್ ಮಾಡಾದ್ಮೇಲೆ ಅದಕ್ಕೆ ಏನೇನು ನಿಮ್ಗೆ ಅಬ್ಸರ್ವೇಷನ್ಸ್ ಇರ್ತವೆ ಅದೆಲ್ಲ ಹಾಕ್ತೀರಾ. ಹಾಕಾದ್ಮೇಲೆ ನಿಮ್ಗೆ ಕ್ವಾಲಿಟಿ ರಿಪೋರ್ಟ್ ರೆಡಿ ಮಾಡ್ತೀರಾ. ISI ರಿಪೋರ್ಟ್, ಇನಿಷಿಯಲ್ ಸ್ಯಾಂಪಲ್ ಇನ್ಸ್ಪೆಕ್ಷನ್ ರಿಪೋರ್ಟ್, ISI ರಿಪೋರ್ಟ್ ರೆಡಿ ಆಗುತ್ತೆ. ಏನಾಯಿತು, ಫಸ್ಟ್ ಒನ್ನು ಇದಾಯಿತು, ಕೆಮಿಕಲ್ ರಿಪೋರ್ಟ್ ಆಯಿತು, ಮೆಕ್ಯಾನಿಕಲ್ ರಿಪೋರ್ಟ್ ಆಯಿತು, ISI ರಿಪೋರ್ಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್, ಇವಾಗ ಇನ್ ಕೇಸ್ ಈ ಕಾಂಪೊನೆಂಟ್ನ ನೀವು ಔಟ್ಸೋರ್ಸಿಂಗ್ ಮಾಡಿರ್ತೀರಾ. ಔಟ್ಸೋರ್ಸಿಂಗ್ ಮಾಡಿದರೆ ಮೀನ್ಸ್ ಸಪ್ಲೈಯರ್ ಕಡೆಯಿಂದ ಏನೇನು ರಿಪೋರ್ಟ್ ಬೇಕು ನಿಮಗೆ, ಆ ರಿಪೋರ್ಟ್ಸ್ನ ನೀವು ತರಿಸ್ಕೋತೀರಾ. ಫಾರ್ ಎಕ್ಸಾಂಪಲ್ ಔಟ್ ಮಾಡಿರೋ ಸ್ಟೇಜ್ ರಿಪೋರ್ಟ್ಸ್ ಏನೇನು ಇರ್ತವೆ ಅದೆಲ್ಲ ಮಾಡಿಸ್ಕೋತೀರಾ. ಓಕೆ, ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ನೀವು ಲಾಸ್ಟಲ್ಲಿ PSW, ಪಾರ್ಟ್ ಸಬ್ಮಿಷನ್ ವಾರೆಂಟ್ ಅಂತಾರೆ, ಅದನ್ನೆಲ್ಲ ಇದು ಮಾಡಿ ನೀವು ರಿಪೋರ್ಟ್ಸ್ ಎಲ್ಲ ಅಟ್ಯಾಚ್ ಮಾಡಿ ಅದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಸ್ಟಮರ್ಗೆ ಕಳಿಸ್ತೀರಾ, ಕರೆಕ್ಟಾ? ಅದಾದಮೇಲೆ ನಿಮಗೆ ಇನ್ನೊಂದು, ಅದನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಟ್ಯಾಕ್ಸ್ ಇನ್ವಾಯ್ಸ್ ಅಂತಾರೆ. ಟ್ಯಾಕ್ಸ್ ಇನ್ವಾಯ್ಸು ಮತ್ತು ಡೆಲಿವರಿ ಚಲಾನ್.
ಡೆಲಿವರಿ ಚಲಾನಲ್ಲಿ ಯೂಶಲಿ ನಿಮಗೆ ಎಷ್ಟು ಕಾಂಪೊನೆಂಟ್ಸ್ ಇದೆ, ಓಕೆನಾ, ಅದು ಕಾಂಪೊನೆಂಟ್ ನೇಮ್ ಏನು, ಅದು ಎಷ್ಟು ಕ್ವಾಂಟಿಟಿ ಇದೆ ಅದನ್ನ ಬರೆದಿರ್ತೀರಾ. ಟ್ಯಾಕ್ಸ್ ಇನ್ವಾಯ್ಸಲ್ಲಿ ಪರ್ ಕಾಂಪೊನೆಂಟ್ ರೇಟ್ ಎಷ್ಟಾಗುತ್ತೆ, ಅದಕ್ಕೆ ಏನು GST ಹಾಕ್ತೀರಾ ಅದನ್ನು ಹಾಕ್ಬಿಟ್ಟು ಅದು ಕಸ್ಟಮರ್ಗೆ ನೀವು ಇದು ಮಾಡ್ತೀರಾ. ಮೀನ್ಸ್ ಯೂಶಲಿ ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅದೆಲ್ಲ PPAP ಡಾಕ್ಯುಮೆಂಟ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಪ್ರೊಡಕ್ಷನ್ ಪಾರ್ಟ್ ಅಪ್ರೂವಲ್ ಪ್ರೊಸೆಸ್, PPAP ಡಾಕ್ಯುಮೆಂಟೇಷನ್ಸ್. ನಿಮ್ಮದು ಏನೇನು ಮೀನ್ಸ್ ಮೆಟೀರಿಯಲ್ ರಿಪೋರ್ಟ್, ಆಮೇಲೆ ಕೆಮಿಕಲ್ ರಿಪೋರ್ಟ್, ಅದಾದಮೇಲೆ ನಿಮಗೆ ಕ್ವಾಲಿಟಿ ರಿಪೋರ್ಟ್, PSW ಪಾರ್ಟ್ ಸಬ್ಮಿಷನ್ ವಾರಂಟ್. ಮೀನ್ಸ್ ನಮ್ಮ ಕಡೆಯಿಂದ ಪಾರ್ಟ್ ಕಸ್ಟಮರ್ಗೆ ಹೋಗ್ತಾ ಇದೆ, ಆಲ್ ದ ಆಸ್ಪೆಕ್ಟ್ಸ್ ಹ್ಯಾಸ್ ಬಿನ್ ಸ್ಯಾಟಿಸ್ಫೈಡ್ ಆಸ್ ಪರ್ ದ ಡ್ರಾಯಿಂಗ್ ಅಂತ ಆಗ್ಬಿಟ್ಟು ಇದೆಲ್ಲ ವಿತಿನ್ PPAP ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ನಿಮಗೆ ಕೇಳಿರ್ಬೋದು ಇಂಟರ್ವ್ಯೂಸಲ್ಲೆಲ್ಲ ಕೊಟ್ಟಿರ್ತಾರೆ ರಿಕ್ವೈರ್ಮೆಂಟ್ಸ್, ಸಾಲಿಡ್ ವರ್ಕ್ಸ್ ಅಂತ ಕೊಟ್ಟಿರ್ಬೋದು, ಕೆಳಗಡೆ ಬಂದ್ಬಿಟ್ಟು he has to be well versed in PPAP documentations ಅಂತ ಇರುತ್ತೆ. ಕರೆಕ್ಟಾ? PPAP documentations ಇರುತ್ತೆ. ಅದಾದಮೇಲೆ he has to be well versed in process ಅಂತ ಹೇಳ್ತಾರೆ, ಸ್ಟೇಜ್ ವೈಸ್ ಪ್ರೊಸೆಸ್, ಫಸ್ಟ್ ಪ್ರೊಸೆಸ್, ಸೆಕೆಂಡ್ ಪ್ರೊಸೆಸ್ ಏನು, ಥರ್ಡ್ ಪ್ರೊಸೆಸ್ ಏನು. ಆ್ಯಂಡ್ he has to be well versed in costing ಅಂತಾರೆ. ಮೀನ್ಸ್ ಮಷಿನ್ ಅವರ್ ರೇಟ್ ಹೆಂಗೆ ತೆಗಿಯೋದು, ಮಷಿನ್ದು ಕಾಸ್ಟಿಂಗ್ ಹೆಂಗೆ ಮಾಡ್ಕೊಳ್ಳೋದು. ನಿಮಗೆ ಫಸ್ಟ್ ಕ್ಲಾಸಲ್ಲಿ ಎಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಆದರೆ ಸ್ಟೆಪ್ ಬೈ ಸ್ಟೆಪ್ ಆ ಥರ. ಮೀನ್ಸ್ ನಾನು ಜನರಲ್ ಆಗಿ ನಿಮಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಮೀನ್ಸ್ ನಾನು ಅಸೋಸಿಯೇಟ್ ಆಗಿದ್ದೀನಿ RVM CAT ಜೊತೆ, ಅದಕ್ಕೋಸ್ಕರ ಮೀನ್ಸ್ ಯಾವಾಗಾದರೂ ಒಂದ್ಸಲ ಬರ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ರಿಲೇಟೆಡ್ ಇದ್ದರೆ ಕಾಂಪೊನೆಂಟ್ನ ಯಾವ ಥರ ಮ್ಯಾನುಫ್ಯಾಕ್ಚರ್, ಯಾಕೆಂದರೆ ನಾನು ಒಂದು ಸ್ಟಾರ್ಟ್ ಮಾಡಿದ್ದೀನಿ, ನಂದೇ ಓನ್ ಕಂಪ್ನಿ ಇದೆ. ಮೀನ್ಸ್ ಯೂಶಲಿ ಏನು ಗೊತ್ತಾ, ನಾನು ಔಟ್ ಆಫ್ ಕಾಲೇಜ್ ಬಂದಾದ್ಮೇಲೆ ನಾನು ಏನೇನು ಫೇಸ್ ಮಾಡಿದ್ದೆ ಅದನ್ನ ನೀವೆಲ್ಲ ಫೇಸ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನೇನು ಇಂಟರ್ವ್ಯೂಗೆ ಅಪ್ರೋಚ್ ಮಾಡೋಕ್ಕೆ ಏನೇನು ಹೆಲ್ಪ್ ಆಗ್ಬೋದು ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾಯಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ, ನನಗೇನು ಗೊತ್ತಿದೆ ಅದೆಲ್ಲ ನಾನು ಹೇಳ್ಕೊಡ್ತೀನಿ. ನಿಮಗೂ ಇಂಟರ್ವ್ಯೂಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಯೂಶಲಿ ನೋಡಿ, ಇವಾಗ ನಿಮಗೆ ಪ್ರೊಡಕ್ಷನ್, ಮೇಂಟೆನೆನ್ಸು, ಡಿಸೈನು, ಆಮೇಲೆ ನಿಮ್ಮದು ಕ್ವಾಲಿಟಿ ಅದೆಲ್ಲ ಔಟ್ಡೇಟೆಡ್ ಫೀಲ್ಡ್ಸ್. ಇವಾಗ ಎಲ್ಲರೂ ITI ಅವರು ಬರ್ತಾ ಇದ್ದಾರೆ, ಡಿಪ್ಲೊಮಾ ಅವರು ಬರ್ತಾ ಇದ್ದಾರೆ, ಅವರೆಲ್ಲ ಬರ್ತಾ ಇದ್ದಾರಲ್ಲ. ಇವಾಗ ಯೂಶಲಿ ಟಾಪ್ ನಾಚ್ ಫೀಲ್ಡ್ಸ್ ಇರೋದು ಯಾವುದು? ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಇದೆ, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಇದೆ, SCM ಅಂತ. ಅದಾದಮೇಲೆ ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಇದೆ, ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ, BDM ಅಂತ. ಅದರಲ್ಲೆಲ್ಲ ಹೋಗ್ಬೇಕಂದ್ರೆ ಯು ಶುಡ್ ಬಿ ಹ್ಯಾವಿಂಗ್ ದ ಕಂಪ್ಲೀಟ್ ನಾಲೆಜ್ ಅಬೌಟ್ ದ ಪ್ರೊಸೆಸ್. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿಂದ ಕಸ್ಟಮರ್ಗೆ ಅಪ್ರೋಚ್ ಮಾಡ್ತೀರಾ. ಅಪ್ರೋಚ್ ಮಾಡಿದ್ರೆ ನಿಮ್ಮ ಕಂಪ್ನಿಯಿಂದ ಕಸ್ಟಮರ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ, ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ಸ್ ಕೊಡಬೇಕಾಗತ್ತೆ, ಕಂಪ್ನಿ ಪ್ರೊಫೈಲ್ ಕೊಡಬೇಕಾಗತ್ತೆ, ನಮ್ಮ ಕಂಪ್ನಿದು GST ಕೊಡಬೇಕಾಗತ್ತೆ, MSME ಕೊಡಬೇಕಾಗತ್ತೆ ಇನ್ ಕೇಸ್ ಇದ್ದರೆ. ಅದಾದಮೇಲೆ ನಾವು ಏನೇನು ನಮ್ಮದು ಕೇಪಬಿಲಿಟೀಸ್ ಇದೆ ಅದನ್ನೆಲ್ಲ ಅವ್ರಿಗೆ ಡೆಮಾನ್ಸ್ಟ್ರೇಟ್ ಮಾಡಬೇಕಾಗತ್ತೆ. ಆಮೇಲೆ ಅವ್ರ ಕಡೆಯಿಂದ ಇಂಡಿಯಾ ಕೊಡ್ತಾರೆ ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ಸ್ ಅಂತ, ಅದನ್ನೆಲ್ಲ ಸೈನ್ ಆಫ್ ಮಾಡಿ ಅವ್ರಿಗೆ ಕೊಟ್ಟರೆ ಅವ್ರು ನಮಗೆ ಪಾರ್ಟ್ ಆರ್ಡ್ರ್ ಕೊಡ್ತಾರೆ. ಕಾಂಪೊನೆಂಟ್ ಆರ್ಡ್ರ್ ಪ್ರಕಾರ ಇದು ಮಾಡ್ಕೊಂಡು ಹೋಗ್ಬೋದು. ಯೂಶಲಿ ನೀವು ಏನೇನು ಇವಾಗ ಡಿಸೈನ್ ಮಾಡ್ತಿರಲ್ಲ ಅದನ್ನು ಸ್ಟೇಜ್ ವೈಸ್ನ ಸ್ಪ್ಲಿಟ್ ಮಾಡಿ ಡಿಸೈನ್ ಮಾಡಬೇಕಾಗುತ್ತೆ. ಇವಾಗ ಇವಾಗ ಫುಲ್ ಫೈನಲ್ ಕಾಂಪೊನೆಂಟ್ನ ಡಿಸೈನ್ ಮಾಡ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಡಿಸೈನ್ ಮಾಡ್ತೀರಾ. ಅದನ್ನೇ ಇವಾಗ ನೀವು ಸ್ಟೇಜ್ ವೈಸ್ ಏನೇನು ಫಸ್ಟ್ ಆಪ್ರೇಷನ್ ಏನು, ಸೆಕೆಂಡ್ ಆಪ್ರೇಷನ್ ಏನು, ಅದಕ್ಕೆ ಟಾಲರೆನ್ಸ್ ಡಿಸ್ಟ್ರಿಬ್ಯೂಷನ್ ಎಷ್ಟೆಷ್ಟು ಮಾಡಬೇಕು ಅದನ್ನೆಲ್ಲ ನೀವು ಸ್ಟೇಜ್ ವೈಸ್ನ ಇದು ಮಾಡಬೇಕಾಗುತ್ತೆ, ಡಿಫೈನ್ ಮಾಡಬೇಕಾಗುತ್ತೆ. ನಿಮ್ಮ ಕಡೆಯಿಂದ ಏನಾದ್ರು ಫೀಡ್ಬ್ಯಾಕ್ ಇದ್ರೆ ಹೇಳ್ಬೋದು. ಯಾಕಂದರೆ ನೋಡಿ, ಕೆಲಸ ಯೂಶಲಿ ನೀವು ಅನ್ಸಿರ್ಬೋದು ಅಲ್ಲಿ ಹೋಗ್ಬಿಟ್ಟು ನಾನು ಬೇರೆ ರೆಫರೆನ್ಸ್